ಮಾಲವ ಯಾಕವ ಏನಾತ? ಅಜ್ಜ ನಂಗೆ ಒಂದಕ್ಕೆ ಬಂದಿದ್ವು, ಅದಕ್ಕೆ ಅಮ್ಮನ ಎಬ್ಸಕತ್ತಿದ್ದೆ. ಅಮ್ಮ ಎದ್ದಾಳವಳ್ಳು. ಏ ಕಸ್ತೂರಿ, ಕಸ್ತೂರಿ, ಯಮ್ಮ ಯಮ್ಮ ಬೇ. ಏನ ಎದಕ್ಕೆ ಎದ್ದು ನಿಂತಿದಿ? ಯಮ್ಮ ನಂಗೆ ಒಂದಕ್ಕೆ ಬಂದವ, ಬಾ ಬೇ ಹೋಗೋಣ, ಹೊರಗೆ ಕತ್ಲೈತಿ ಬಾ. ನಿನಗೆ ಹೇಳಿದ್ನಿಲ್ಲ ಮಕ್ಕೊಂಡ ಮುಂದಾಗ ಬಾರವ ನಾ ಒಂದಕ್ಕೆ ಹೊಂಟೀನಿ ಹೋಯ್ ಬರೋನು ಅಂತಂದು. ಹಿಂಗೆ ನಡರಾತ್ರಿಗೆ ಎಬ್ಬಿಸ್ಬಿಡ್ತೀವ ಯವ್ವ. ಮೊದ್ಲ ನಾವು ಮುಂಜಾನೆ ಲಘು ಹೇಳಾರ, ಸಂಜೆ ಮುಂದೆ ಎಲ್ಲ ರಾತ್ರಿ ಮಕ್ಕಳ ಮುಂದೆ ಮುಸ್ರಿ ಗಿಸ್ರಿ ತಿಕ್ಕಿ ಮಕ್ಕೊಳತ್ಲೆ 12 ಹೊಡೆದೋಗುತ್ತಾ. ಮತ್ತು 4ಕ್ಕೆ ಹೇಳ್ಬೇಕು ನಾವು. ಅದ್ರಾಗ ಈ ಹುಡುಗಿ ಕಾಟ ತಡಿ, ಬಾಗಿಲು ತೆಗೆದಿಲ್ಲ, ಹೋಗ ಕಟ್ಟಿ ಮುಂದೆ, ನಾನು ಬರ್ತೀನಿ ಹೊರಗೆ, ನಡಿ. ಏ ಹೋಗ ಕಸ್ತೂರಿ, ಈ ಆಮೇಲೆ ಹೇಳುವಂತೆ ನೀನು ಹರಿಕತೇನ. ಹೋಗು, ಆ ಹುಡುಗಿ ಏಟೊತ್ತಾತು ಎಬ್ಸಕ್ ನೀ ನೋಡಿದ್ರೆ ಮೈ ಮರೆತು ಮಕ್ಕೊಂಡ್ಬಿಟ್ಟಿದ್ದಿ. ಹೋಗು ಬಡ ಬಡ ಹೊಯ್ಸಂಗ್ ಕರ್ಕೊಂಬಾ. ಬಾ ಬೇ ಅಮ್ಮ, ನಂಗೆ ಅರ್ಜೆಂಟ್ ಅದಾವು. ನಡಿ ಹೊರಗರ ನಡಿತೀಯವಲ್ಲ, ಇನ್ನು ಸಣ್ಣ ಕೂಸ ಮತ್ತೊಂದ. ನಾಳೆ ಹೋಗಿ ನಿಮ್ಮ ಅಪ್ಪ ಅಡ್ಮಿಷನ್ ಮಾಡಿಸಿ ಬರ್ತಾನೆ. ಏನೋ ಅಂತಾರಲ್ಲ, 11 ಕಲಿತಿದಿ, ಇನ್ನೂ ಸಣ್ಣ ಹುಡುಗಿ ಆಡ್ದಂಗೆ ಆಡ್ತೀವಿ. ಹೋಗ ಯಮ್ಮ ಬಾ ಬೇ, ಕತ್ಲೈತಿ. ಏನದು ಸೌಂಡ್? ಏನು ಯಮ್ಮ ಬಂದೇನ? ಬಂದಿ ನಡಿಯವ್ವ, ಬಂದೆ. ಲಘು ಬರ್ರಿ. ಪರಮಾತ್ಮ ಕಾಪಾಡಪ್ಪ. ಅಮ್ಮ ಏನದು? ಏನದು ಸೌಂಡ್? ಯಮ್ಮ ಬಾ ಬೇ ಲಗುನ. ಅಯ್ಯವ್ವ, ಅಯ್ಯಯ್ಯಯ್ಯಯ್ಯ, ಅಲ್ಲೇ ಕುಂತು ಹೋಯ್ತು ಬರಬಾರ್ದ? ಬಡ ಬಡ ಏಟ್ ಹಗಣ ಮಾಡ್ತೀವ ನೀನರ. ಬಡ ಬಡ ಹೋಯ್ತು ಬಾ. ಇಲ್ಲೇ ನಿಂತಿ ನಾನು ಇಲ್ಲೇ ಕಾಲ್ ಮಾಡಿತೀನಿ, ನೀನು ಅಲ್ಲೇ ಹೋಯ್ತು ಬಾ, ಹೋಗಿ ಹುಚ್ಚಿನ. ಆತ. ಯಮ್ಮ ಮಾಲ, ಏ ಮಾಲವಾ, ಮಾಲ, ಏ ಮಾಲಶ್ರೀ, ಮಾಲ, ಎಲ್ಲೋತ ಹುಡುಗಿ? ಮಾಲಶ್ರೀ, ಏ ಮಾಲಶ್ರೀ, ಅಯ್ಯೋ ಯವ್ವಾ, ಅಯ್ಯೋ ಹುಡುಗಿ ಯಮ್ಮ ಅಂತ ಚೀರತ್ಲಿಗೆ ನಾ ಬಂದ್ರಿ, ಇಲ್ಲಿ ಹುಡುಗಿನೇ ಇಲ್ಲಲ್ಲ. ಏ ಮಾಲವಾ, ಅಯ್ಯಯ್ಯ ಹುಡುಗಿ ಕಾಣೋಲ್ದಲ್ಲ. ಅಲ್ಲ ಏ ಮಾಲಕ್ಕ, ಅಲ್ಲೆಲ್ಲರೂ ಹೋದೆ ಏನೇವ, ದೂರ ಹೋಗ್ಬಿಡ ಬಾರ ಯವ್ವ. ಅಯ್ಯಯ್ಯ ಇಲ್ಲೇ ಕುಂದ್ರಂದೆ, ಎಲ್ಲಿ ಹೋತ ಯವ್ವ? ಇವ್ರ ಅಜ್ಜಗರ್ ಹೇಳ. ಮಾಲ, ನಡರಾತ್ರಿಗೆ ಎಲ್ಲಿ ಹುಡುಕ್ಲೆ ಯವ್ವ? ಈ ನಡರಾತ್ರಿಗೆ ನನ್ನ ಮೊಮ್ಮಗಳನ್ನ ಅಯ್ಯವ್ವ ನಾ ಅವಳೆ ಕರ್ಕೊಂಬಂದೆವ ಯವ್ವ. ಹುಡುಗಿನ ತಪ್ಪು ಮಾಡಿಬಿಟ್ನೆ ಕರ್ಕೊಂಬಂದು ನನ್ನ ಮಗಳು ಬ್ಯಾಡ ಅಂದ್ಲು. ಏನು ಮಾಡಲಿ? ಏ ಯಪ್ಪ ಮುದುಕ, ಏಯ್ ಯಜಮಾನ, ಏ ಯಪ್ಪ ಮುದುಕ, ಏನಂತ ಈಟ್ ಕೇಳಿಸಳ ಮರಯ್ಯ? ಏನ ಮುದುಕಿ, ಏನಾತ? ಎಲ್ಲದಳ ಮಾಲವ? ಯಾಕ ಇದಕ್ಕೆ ಹಂಗೆ ಬಾಯ್ ಬಡ್ಕಣಕತ್ತಿ? ಈ ನಡರಾತ್ರಿಯಾಗ ಜನ ಕುಡಿಸ್ಬೇಕ ಏನು? ಮಕ್ಕಂಡ್ರೆಲ್ಲ ಚಪ್ಪಲಿ ಹಿಡ್ಕೊಂಡ್ ಬರ್ತಾರ ನೋ ನಮಗ. ಏನ್ ಎಬ್ಸಿರಿ ನೀವು ರಾತ್ರಿ ಅಂತಂದ? ಶರಣ್ರಿ, ನಮ್ಮ ಸಾವುಕಾರ ಮಂದಿಗೆ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಎಲ್ಲರೂ ಊರಾಗೂ ಮಳಿ ಬಳಿ ಎಲ್ಲ ಹೆಂಗೈತಿ ತಿಳಿಸ್ಕೊಡ್ರಿ. ಏನಿಲ್ಲ, ಪಕ್ಕಾ ಕಮೆಂಟ್ ಬರುತ್ತೆ ಇದು ಯಾವ ಸ್ಟೋರಿ ಅಂತ ಹೇಳಿ. ಅದಕ್ಕೋಸ್ಕರ ಇದು ಏನು ಸ್ಟೋರಿ ಅಂತ ಹೇಳಕ್ಕೆ ಬಂದೀನಿ. ಇನ್ಮೇಲೆ ಇದು ಒಂದು ಸಸ್ಪೆನ್ಸ್ ಸ್ಟೋರಿ, ಅಂದ್ರೆ ಸವಿತಕ್ಕನ ಸಂಸಾರದಾಗನ ಸಸ್ಪೆನ್ಸ್ ಸ್ಟೋರಿ ಶುರುವಾಗತ್ತಾ. ಹೊಸ ಕಥೆ ಅಂತ ಅನ್ಕೊಳ್ರಿ. ಇವತ್ತಿಂದ ಇದು ಫಸ್ಟ್ ಎಪಿಸೋಡು. ನಾರ್ಮಲಾಗಿ ಬರಂಗ ಎಲ್ಲ ಗೀತಾನ್ ಸಂಸಾರದ್ದು ಎಲ್ಲದು ಬರ್ತಿರ್ತೈತಿ, ಅದ್ರ ಜೊತೆ ಇದು ಬರುತ್ತಾ. ಅಂದ್ರೆ ಇದು ಯಾವುದು ಫ್ಯಾಮ್ಲಿದಲ್ಲ, ಇದು ಊರಿಗೆ ಸಂಬಂಧಪಟ್ಟದ್ದು. ಈಗೇನು ಗೀತಾ ಆಮೇಲೆ ಸವಿತಕ್ಕ ಎಲ್ಲ ಇದಾರಲ್ಲ, ಆ ಊರಿಗೆ ಸಂಬಂಧಪಟ್ಟ ಸ್ಟೋರಿ. ಒಂದು ಸ್ವಲ್ಪ ದೆವ್ವದ್ದು ಮತ್ತು ಥ್ರಿಲ್ಲಿಂಗ್ ಆಗಿರೋದು, ಸಸ್ಪೆನ್ಸು ತರೋಣ ಅಂತ ಅನಿಸ್ತು. ಯಾಕಂದ್ರೆ ಬೋರ್ ಅನಿಸ್ತಿತ್ತು ನನಗೂ ಸ್ಟೋರಿ ಮಾಡೋದು. ಅದಕ್ಕೋಸ್ಕರ ದೆವ್ವ ತೊಗೊಂಡು ಬಂದೀನಿ. ಇನ್ಮೇಲೆ ಇದು ದೆವ್ವದ ಸ್ಟೋರಿ ನೋಡ್ರಿ, ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡಕತ್ತೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪ್ಲೀಸ್. ಥ್ಯಾಂಕ್ ಯು. ಏ ಬಾರ ಯಜಮಾನ, ಮಾಲವ್ ಎಲ್ಲೂ ಕಾಣವಲ್ಲ ಯಪ್ಪ. ಕಾಲ್ ಮಡಿ ಇಲ್ಲಿ, ನಾ ಈಚೆ ಕಡೆ ಕಾಲ್ ಮಡಿ, ನಾ ಇತ್ತ ಕಡೆಗೆ ಹೋಗಿನದ್ನ ಒಂದಿಟ್ಟು ಎಡಕ್ಕೆ ಹೋದ್ ನೋಡ ಯಪ್ಪ. ಆಟ ಯಮ್ಮ ಅಂತ ಕಿರ್ಚಿದ್ಲು, ಹೋಗೋದ್ರೊಳಗ ನಾ ಹುಡುಗಿ ಇದ್ದಿದ್ದಿಲ್ಲ ಮಾರಾಯ. ಬಾ ಒಂದಿಟ್ಟು ಹುಡುಕುದು ಕತ್ತಲ್ದಾಗ ಎಲ್ಲಂತ ಹುಡುಕ್ಲೆ ಯಪ್ಪ ನಾನು. ಬಾ, ಹುಡುಗಿ ಕಾಣವಲ್ದು. ನಾಳೆ ನನ್ನ ಮಗಳು ಬಂದು ಕೇಳಿದ್ರಿ ಏನ್ ಹೇಳೆ ಯಜಮಾನ ನಾನು? ಇದು ಸಾರ್ದೊಂದು ಕೂಸು ಇಲ್ಲೇ ಮಕ್ಕೊಂಡೈತಿ, ಈಕಿ ಕಾಣವಲ್ಲ ಯಪ್ಪ. ತಪ್ಪು ಮಾಡ್ಬಿಟ್ಟು ನಾನು ಕರ್ಕೊಂಬಂದು ವಯಸ್ಸಿನ ಹುಡುಗಿನ ಯಜಮಾನ. ಏನ್ ಹೇಳಕತ್ತಿ ಯಾವ ಮುದುಕಿ ನೀನು? ನಿನ್ ಜೊತೆಗೆ ಈಗಿನ ಕಾಲ್ ಬಿಡಕ್ ಬಂತಿಲ್ಲ ಹುಡುಗಿ, ಈಗಾಗ್ಲೇ ಹುಡುಗಿಲ್ಲ ಅಂದ್ರಿ ಏನ? ಏನ್ ಹೇಳಕತ್ತಿ ನೀನು?
ಯಪ್ಪ ನಾನು ಏನು ಹೇಳಿ ಕಣ್ಣು ಮುಚ್ಕೊಂಡು ತೆಗೆದ್ರಾಗ ನಾ ಹುಡುಗಿಲ್ಲ ಅಲ್ಲಿ ಎಲ್ಲೂ ದೂರನು ಹೋಗಿಲ್ಲ ಕಣ್ಣು ಆಡ್ಸಿನಿ ಅಲ್ಲಿವರೆಗೂ ಹೋಗಿನಿ ಮನಿ ಹಿಂದ ಮುಂದ ಎಲ್ಲ ಹುಡುಗಿ ಬಂದಿನಿ ಎಲ್ಲೂ ಕಾಣವಲ್ದು ಬಾ ಹೊರಗೆ ಮೊದ್ಲು ಹುಡುಗಿ ಹುಡ್ಕುನು ನಡಿ ನಡಿ ಮೊದ್ಲು ನೋಡ ನಡಿ ಮಾಲಾ ಯವ್ವ ಮಾಲಾ ಮಾಲಕ್ಕ ಮಾಲಶ್ರೀ ಏ ಮಾಲಶ್ರೀ ತಡಿಯ ಆ ದ್ಯಾಮಣ್ಣನ ದುರ್ಗಪ್ಪಣ್ಣನ ಕರ್ಕೊಂಬರ್ತೀನಿ ಏ ಮೂರ್ತಿಪ್ಪಣ್ಣ ಏ ದ್ಯಾಮಣ್ಣ ಯಪ್ಪ ಏ ದ್ಯಾಮಣ್ಣ ಎದ್ದೇನ ಬಾರಯ್ಯಪ್ಪ ಇಲ್ಲಿ ನನ್ನ ಮೊಮ್ಮಗಳು ಎಲ್ಲೂ ಕಾಣುವಳ್ಳು ಒಂದಿಟ್ಟು ಹುಡ್ಕೊಂಬರ ಬಾರಯ್ಯಪ್ಪ ಯವ್ವ ಶ್ಯಾಮ್ಲವ ಶ್ಯಾಮ್ಲವ ಏ ಶ್ಯಾಮ್ಲವ ಯಕ್ಕ ಬೇ ಬುಧವಕ್ಕ ಬುಧವಕ್ಕ ಬಾಗಿಲು ತೆಗಿರೆ ಯವ್ವ ನನ್ನ ಮೊಮ್ಮಗಳು ಎಲ್ಲೂ ಕಾಣುವಳ್ಳು ಬಾಗಿಲು ತೆಗಿಬೇ ಯವ್ವ ಶಂಕರವಕ್ಕ ಏ ನ್ಯಾಮವಕ್ಕ ಯಾಕ ಶೆಟಪಣ್ಣ ಏನಾತ ಯಪ್ಪ ದ್ಯಾಮಣ್ಣ ನನ್ನ ಮೊಮ್ಮಗಳು ಎಲ್ಲೂ ಕಾಣವಲ್ದ ಯಪ್ಪ ಇನ್ನೋಡು ಕಾಲ್ ಮಾಡಿದ್ ಬರ್ತೀನಿ ಅಂತಂದು ನನ್ನ ಹೆಂಡತಿ ಜೊತೆಗೆ ಹೊರಗೆ ಹೋಗ್ಯಾಳ ಇಲ್ಲ ಇಲ್ಲ ಯಪ್ಪ ಇಲ್ಲ ಇಲ್ಲಿ ಹುಡುಗಿ ಕಣ್ಣು ಮುಚ್ಕೊಂಡು ತೆಗಿದಾಗ ಮಾಯಗಳಂತ ಯಪ್ಪ ಹುಡ್ಕೊಂಬರ್ರಿ ಯಪ್ಪ ಒಂದಿಟ್ಟು ಬ್ಯಾಟ್ರಿ ತತ್ತ ಇಲ್ಲಿ ಹೋಗೊಂಬರ್ರಿ ಈ ಎಬಸು ಎಲ್ರನ್ನೂ ಎಬಸು ಹೌದಾ ಅಯ್ಯಯ್ಯ ಅದೇ ಹೆಂಗ ಮನೆಗಿದ್ದ ಹುಡುಗಿ ಇದ್ದಕ್ಕಿದ್ದಂಗ ಹೊಕ್ಕಾಳಂದ್ರ ಹಾ ಏನು ಯಪ್ಪ ಆಮೇಲೆ ಮಾತಾಡೋಣಂತ ಬಾ ಒಂದಿಟ್ಟು ಊರಾಗ ಹುಡ್ಕೊಂಡ್ ಬಾ ಎಲ್ರನ್ನೂ ಎಬ್ಸಂಗ್ ಕರ್ಕೊಂಬಾರ ಯಪ್ಪ ಜನನ್ನ ಮರುದಿನ ಬೆಳಗ್ಗೆ ಸಮಾಧಾನ ಮಾಡ್ಕೊಳಯ್ಯವ ಯಾಕ ಸಮಾಧಾನ ಮಾಡ್ಕೊ ಒಂದಿಟ್ಟ ಏನ್ ಸಮಾಧಾನ ಮಾಡ್ಕೊಳ್ಳಯ್ಯವ್ವ ಒಂದ್ ರಾತ್ರಿಯಿಂದ ಹುಡುಕಿವೆಯವ್ವ ನಮ್ಮ ಹುಡುಗಿನ ಎಲ್ಲೂ ಕಾಣವಲ್ದು ಏನೂ ಇಲ್ಲ ಯವ್ವ ಇದು ಏನ್ ಬಂಡ್ ಬಂತ ಯವ್ವ ಸರೋಜಕ್ಕ ಏನ್ ಬಂಡ್ ಬಂತ ಯವ್ವ ಸರೋಜ ನನಗ ಇಲ್ಲಡಯ್ಯವ್ವ ನನ್ನ ಮಗಳಿಗೆ ಏನಂತ ಹೇಳಯ್ಯವ್ವ ರಾತ್ರಿಯಿಂದ ಹುಡುಕಿವೆಯವ್ವ ಎಲ್ಲೂ ಸಿಗ್ಲಿಲ್ಲ ಯವ್ವ ನನ್ನ ಮೊಮ್ಮಗಳು ಮಾಲಶ್ರೀ ಮಾಲಶ್ರೀ ಎಲ್ಲಿ ಹೋದೆಯವ್ವ ಮೊಮ್ಮಗಳ ಅಯ್ಯ ಯಾಕ ಏ ಭೀಮವ್ವಕ್ಕ ಏನವ ಬಾರವ ಏನಾತ ಯಕ್ಕ ಯಾಕೆ ಅಳಕತ್ತಳೀಕಿ ಏನನವ ರಾತ್ರಿಯಿಂದ ಆಕಿ ಮೊಮ್ಮಗಳು ಕಾಣುವಳ್ಳಂತ ನಮ್ಮನ್ನು ಯಾರನ್ನೂ ಮಲ್ಕೊಂಡು ಕೊಟ್ಟಿಲ್ಲ ಯವ ಈಗ ಒಂದು ಸವನ ಓದಕ ತಗೋಡು ನಡೋಣೆ ಕುತ್ಕೊಂಡು ನಾನು ಏನಂತ ರಾತ್ರಿನೂ ಎದ್ದು ಬಂದು ನೋಡಿದೆ ಅವಾಗ ಹುಡ್ಕಕತ್ತಿದ್ರು ಗಂಡ ಇಂತಿಬ್ರು ಅವ ಅದಾನಲ್ಲ ಮೂರ್ತಪ್ಪಣ್ಣ ಇವ ದುರ್ಗಪ್ಪಣ್ಣ ದ್ಯಾಮಪ್ಪಣ್ಣ ಗೌಡ್ರು ಆಕಿ ಗೌಡ್ತಿ ಆಮೇಲೆ ಯಾರ್ಯಾರ ಹುಡುಕಿದ್ರು ಇಡೀ ಓಣಿನ ಹುಡುಕ್ಯಾರ ಯವ ಒಂದು ರಾತ್ರಿಯಿಂದ ಸರ್ವತ್ತಿಂದ ಈಟ ಮಾಡ್ರಿ ನೋಡಿ ಬೆಳಗ ಮುಂಜಾನೆವರೆಗೂ ಈಗ ಮುಲ್ಲಾ ಓದ್ರಿದ ಮ್ಯಾಗೂ ಈಟ ಹುಡ್ಕಕತ್ತಾರ ಎಲ್ಲೂ ಇಲ್ಲದ ಹುಡುಗಿ ಏನು ಹೇಳ್ತೀಯ ನೀನು ರಾತ್ರಿ ಓಡಿಗೈತಂತ ಏನಿನ್ನ ಓಡಿಗಿಲ್ಲ ಕಾಣವಲ್ದಂತ ಕಾಲು ಮುಡಿಯಕ್ಕ ಈಕಿ ಅವರಮ್ಮ ಆ ಹುಡುಗಿ ಬಂತಂತ ಹೊರಗೆ ಬಂದಿದ್ದಾಟ ಸನ್ನೆ ಅಂತ ಒಮ್ಮಿದ್ದ ಮಕ್ಳು ಅಮ್ಮ ಅಂತ ಕಿರ್ಚಿದ್ದು ಕಾಣಲಾರ್ದಂಗೆ ಆತಂತ ನೋಡು ಹಿಂದೆ ಹುಡ್ಕ್ಯಾಣಂತ ಎಲ್ಲ ಸಿಕ್ಕೇ ಇಲ್ಲ ಅವನು ಹುಡ್ಕ್ಯಾನ ಮುದುಕನು ಇಲ್ಲ ಅಂತ ಎಲ್ಲೂ ಅಯ್ಯ ಬಿಡು ಅದೇನು ವಯಸ್ಸಿ ಬಂದಿದ್ದ ಹುಡುಗಿ ಅವ್ರ ಅಮ್ಮನ ಕರ್ಕೊಂಡು ಬೇಕಂತಾನೆ ಎದ್ದು ಬಂದಾಳ ಈಗೆಲ್ಲ ಫೋನ್ ಇಟ್ಕೊಂಡಿರ್ತಾವ ಅಂತ್ಯಕ್ಕ ಎಲ್ಲ ಫೋನ್ಯಾಗ ಕುತ್ಕೊಂಡು ರಾತ್ರಿ ಎಲ್ಲ ಚಟ ಫೋನ್ ಇವತ್ತಿರ್ತಾರ ಎಲ್ಲ ಚಂದಾಗ ಐಡಿಯಾರ ಮಾಡಿ ಓಡಿಯಾಳಾಕಿ ಇದಕ್ಕೆ ಕಣ್ಣ ಕಡೆಗೆ ಚುಚ್ಚಾಳ ಗೊತ್ತಾಗಿಲ್ಲ ಬಿಡು ಸುಳ್ಳ ಬಾಯ್ ಬಡ್ಕಣಕತ್ತಾಳ ಹೇಳು ತಡಿ ನಾನೇ ನೀನೇ ಏನು ಹೇಳಕೊಂಟಿ ತಡಿ ಏನು ಹೇಳ ಮಾತಾಬೇಡ ಊರನ್ನೆಲ್ಲರೂ ನಮ್ಮ ಕ್ಯಾರ ಇಟ್ಟರ ಸುಮ್ಮನಿರು ಅಯ್ಯ ಹಂಗಲ್ಲ ನಾ ಮಾತಾಡ್ತೀನಿ ಸುಮ್ಮನಿಂದ್ರು ಅಯ್ಯ ಯಾಕ ಒಂದೆರಡು ಸಮಾಧಾನ ಮಾಡ್ಕೊಳ ಅಯ್ಯವ ಪೊಲೀಸಿಗರ ಕಂಪ್ಲೇಂಟ್ ಕೊಡ್ರಿ ಅಯ್ಯವ ಪೊಲೀಸಿಗರ ಹೇಳಿ ಬರ್ರಿ ಒಂದಿಟ್ಟು ಯಪ್ಪ ಎಣ್ಣ ಹೋಗ ಎಣ್ಣ ನೀನರ ಹೇಳೋಗು ಹೌದು ಎಣ್ಣ ಹಂಗಮ್ಮ ನಡಿ ಶೆಟಪಣ್ಣ ಬಾ ನೀನೇನು ಬರ್ಬಾರ್ದು ತೋರಪ್ಪ ಶೆಟಪಣ್ಣ ನಾನೆಲ್ಲ ಹೋಗ್ತೀನಿ ನಾನು ಪಂಚ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ಪೊಲೀಸ್ ಸ್ಟೇಷನ್ಗೆ ಇಲ್ಲೇ ಎಲ್ಲರೂ ಹುಡುಕ್ರಿ ಮತ್ತು ನಿನ್ನ ಮಗಳಿಗೆ ಅಳಿಯಾಗ ಹೇಳಿ ಕಳಿಸ್ತೀರ ನೋಡ್ರಪ್ಪ ಅಪ್ಪ ಬ್ಯಾಡ್ರಿ ಅಣ್ಣರ ಬ್ಯಾಡ್ರಿ ಗೌಡ್ರ ಬ್ಯಾಡ್ರಿ ನನ್ನ ಮಗಳಿಗೆ ನಾ ಏನು ಉತ್ತರ ಕೊಡ್ರಿ ಈ ಅಪ್ಪ ನನ್ನ ಮಗಳಿಗೆ ಹೇಳ್ಬೇಡ್ರಿ ನನ್ನ ಮೊಮ್ಮಗಳು ಸಿಗೋವರೆಗೂ ನನ್ನ ಮಗಳಿಗೆ ಸುದ್ದಿ ಮುಟ್ಟಿಸ್ಬ್ಯಾಡ್ರಿ ಅಲ್ರಿ ಅಮ್ಮರ ಹಂಗಲ್ರಿ ಈಗ ಮತ್ತೆ ಅಲ್ಲಿ ಏನಾರು ಹೋಗ್ಯಾಳ ಏನ ಇಲ್ಲ ಯಪ್ಪ ಯಾವ್ದ ದೇವನ ಹೊತ್ಕೊಂಡು ಹೋಗಿದ್ದೆ ಯಪ್ಪ ನನ್ನ ಮೊಮ್ಮಗಳನ್ನ ರಾತ್ರಿ ಇದ್ದಕ್ಕಿದ್ದಂಗೆ ಕಣ್ಣು ಮುಂದಿದ್ದಿದ್ದು ಹುಡುಗಿ ಮಾಯಕ್ಕಳ ಅಂದ್ರೆ ಹೆಂಗೆ ಹೇಳಿ ನೀನು ಹೆಂಗೆ ಊರಿಗೆ ಹೋಗ್ಕಳ ಯಪ್ಪ ರಾತ್ರಿಯಾಗ ಯಾವ ಬಸ್ ಇರ್ತಾವ ಯಪ್ಪ ತಮ್ಮ ನನ್ನ ಮೊಮ್ಮಗಳು ಕಾಳಾರ್ದಾಗ ಆತಲ್ಲೋ ನನ್ನ ಮಗಳಿಗೆ ಹೇಳ್ಬಾಡ್ರಪ್ಪ ಶೆಟಪಣ್ಣ
ಮತ್ತು ಗೌಡ್ರು ಹೊಕ್ಕಾರಂತಾರ ನೀನು ಕರ್ಕೊಂಡು ಹೋಗು ಅಮ್ಮರ್ನ ಒಳಗೆ ನೋಡೋಣ ಪೊಲೀಸರಿಗೆ ತಿಳಿಸ್ಬಿಡ್ತೀವಿ ಬಂದು ಅವ್ರು ಏನೇನು ಮಾಡ್ತಾರೆ ಅವರು ಮಾಹಿತಿ ಕಲೆ ಹಾಕೋಲ್ರಿಕ ಮತ್ತು ಬೆಳತಾನ ಇಷ್ಟ ಹುಡುಕಿವಪ್ಪ ಮತ್ತೆ ಎಲ್ಲೂ ಸಿಕ್ಕಿಲ್ಲ ಆಕಿ ನಾವು ಯಾರೂ ಕಣ್ಣು ಹಚ್ಚಿಲ್ಲ ನಿದ್ದೆ ಮಾಡಿಲ್ಲ ನಮಗೂ ಸಾಕಾಗೈತೆ ಹುಡುಕಿ ಮತ್ತು ಇನ್ನು ಪೊಲೀಸರಿಗೆ ಬಿಡ್ತೀವಿ ಇನ್ನು ಆತಪ್ಪ ಹಂಗ ಮಾಡ್ರಿ ಪಾಪ ನಮ್ಮ ಸಂಬಂಧ ರಾತ್ರಿ ಎಲ್ಲ ಹುಡುಕಿರಪ್ಪ ನನ್ನ ಮಗಳನ್ನ ನನ್ನ ಮೊಮ್ಮಗಳು ಸಿಕ್ಕಿಲ್ಲ ಅಂದ್ರೆ ನೀವರ ಏನ್ ಮಾಡ್ತೀರಿ ಆತವ್ರಿ ಅಷ್ಟ ಮಾಡ್ರಿ ಪಾಪ ಸುಮ್ಕುಂದ್ರೆ ಯಾ ಪಾಪ ಯಾವನ ಜೊತೆಗೇನ ರಾತ್ರಿ ಓಡಿಗ್ಯಾಳ ಆಕಿ ಸಂಬಂಧ ಈಕಿ ಪಾಪ ಅಂತ ಪಾಪ ಈ ಪೊಲೀಸರು ಬರ್ತಾರಲ್ಲ ಈಗ ಹೇಳ್ತಾರ ನಾಳೆ ನಾಡಿದ್ರೆ ಬಂದು ನಿಮ್ಮ ಮೊಮ್ಮಗಳು ಹಿಂಗೆ ಯಾರ ಜೊತೆಗೆ ಓಡಿಗ್ಯಾಳ ಅಂತಂದು ಅದೇನ ಪೋಕ್ಸೋ ಕೇಸ ಅದು ಯಾ ಕೇಸ ಅಂತ ಹಾಕ್ತಾರಪ್ಪ ಯಾವ್ದ ಅಂತ ಹಾಕ್ತಾರೆ ಅಪ್ರಾಪ್ತ ಹುಡುಗಿನ ಓಡ್ಸ್ಕೊಂಡೋದ್ರೆ ಅವೇನೇನದವು ಅವೇನ್ರ ಯಾಕೆ ಇರ್ವಲ್ವಕ ಬಾ ಉದ್ದಾಗ ನಮಗೂ ಬಾಳೆ ಬಗ್ಸೋದು ಮಾಡೋಣ ನೀನು ಒಳಗಿರಪ್ಪ ಶೆಟಪ್ಪಣ್ಣ ನಾ ಎಲ್ಲ ಹೋಗಿ ಬರ್ತೀನಿ ಪೊಲೀಸ್ ಸ್ಟೇಷನ್ಗೆ ಇಲ್ರಿ ಗೌಡ್ರ ಕರ್ಕೊಂಡು ಹೋಗ್ರಿ ಶೆಟ್ಟಪ್ಪಣ್ಣನ ಯಾಕಂದ್ರೆ ಮೊಬೈಲ ಫೋಟೋ ಗಿಟ ತೋರಿಸ್ತಾನ ಎಲ್ಲ ಹೇಳ್ತಾರೆ ನೀವು ಕರ್ಕೊಂಡು ಹೋಗ್ರಿ ಬಿಟ್ಟು ಹೋದ್ರ ಬಗ್ಗೆ ಇರಲ್ಲ ತೋರಿ ಆತ್ ಬಾರಪ್ಪ ಹೋಗುನ ಓಯ್ ಯಜಮಾನ ಯಾಕ ತಲೆಗಿರಿಗಟ್ಟತನ ನೀ ಯಾ ವೀರಭದ್ರಪರ ಆಗ್ರಿ ಏನಾರ ಆಗ ನನ್ನ ಅಂಗಡಿ ಹಂಗೆ ನಿನ್ನ ಅಂಗಡಿ ಆಗತ್ತ ಬಾಯಾಗ ಹಲ್ಲಿಟ್ಕೊಂಡು ಚಂದಾಗ ಮಾತಾಡಿ ನೀನು ಏನು ತಮಾಷೆ ಮಾಡಕತ್ತೀಯೇನೆ ನಗ್ಚಟಿ ಮಾಡಕ್ಕೆ ನೀನು ಮುಂಜಾನೆ ಯಾರು ಸಿಗ್ಲಿಲ್ಲ ನಿನಗೆ ನಾನಾ ಸಿಗ್ತೇನೆ ನನವ ಇಲ್ಲಿ ರಗಡ ಕೆಲಸದವು ಏನು ಬರ್ತೀನಿ ತಡಿ ಇನ್ನೊಂದು ಅರ್ಧ ಗಂಟೆ ಅಂಗಡಿ ಹತ್ರನ ಬರ್ತೀನಿ ಓ ಯಜಮಾನ ನೀನು ಬಾಯಾಗ ಹಲ್ಲಿಟ್ಕೊಂಡು ಮಾತಾಡಪ್ಪ ಮೊದ್ಲು ನೀ ಎಲ್ಲದಿಯಲ್ಲ ಬಾ ಇಲ್ಲಿ ಅಂಗಡಿ ಹತ್ರ ನಾನು ಮಾತಾಡ್ತೀನಿ ಎಲ್ಲ ಜಾಸ್ತಿ ಹಾರಾಡಕ್ಕೆ ಹೋಗ್ಬೇಡ ನೀ ಬರತ್ಲೆ ನಾನು ಪೊಲೀಸರು ಕರ್ಕೊಂಬರ್ತೀನಿ ಏನಾತ್ಲ ಯಾರು ರಮೇಶ್ ಅಂತೀನಿ ನೋಡು ಬರೀ ಅವಂದ ಸುರೇಶ ನೀನೇನು ಕರ್ಕೊಂಬರ್ತಿದ್ದಿ ನಾನ ಕರ್ಕೊಂಬರ್ತೀನಿ ನಾನು ಎಲ್ಲ ಅಂಗಡಿಗೂ ಸರು 11 ಮಾಲ್ ಹಾಕ್ಸಿ ನಾನು ನಡ್ಸಕತ್ತೀನಿ ನಾನಾಗಲೇ ನಡ್ಸಕತ್ತು ತಿಂಗಳ ಮೇಲೆ ಆಗತ್ತೆ 3 ತಿಂಗಳ ಮೇಲೆ ಆತು ಬಂದರ ಬಾರೋ ನೀನು ಬಾ ನನ್ನ ಅಂಗಡಿ ನನ್ನ ಮಾತು ನನ್ನ ಮಾಲು ಎಲ್ಲ ನಂದೈತಲ್ಲಿ ನಿಂದ ಹೆಂಗಾಗುತ್ತಾ ಬಾ ಇಲ್ಲಿ ನಾನು 3 ತಿಂಗಳ ಮಟ್ಟಿಗೆ ಊರಿಗೆ ಹೋಗ್ತೀನಂತಂದು ಉಮಾಪತಿ ಕೊಟ್ಟು ನಾ ಹೋಗಿನಿ ನಿನಗೆ ಮಾರೇನ ಅವ ಎಲ್ಲದ ನಾವು ಸುಳೆ ಮಗ ಸಿಗೋಲ್ಲವ ನನ್ನ ಕೈಗೆ ನೀ ಬಾ ಇಲ್ಲಿ ನೀನು ಹೇಳ್ತೀನಿ ನಾನು ಏನಂದ್ರಿ ಉಮಾಪತಿಯ ಅಂದ್ರ ನೀವೇನ ಅವ್ರಿಗೆ ಸಾಲ ಕೊಡ್ಬೇಕಾಗಿತ್ತು ಏನು ನನ್ನ ಅಂಗಡಿನ ಅದು ಅಲ್ಲಿ ಏನು ಲಫಡಾಗಿತ್ತು ನನಗೆ ಗೊತ್ತಾವಲ್ದಾಗೈತಿ ಮೊದ್ಲಿನ ಅಂಗಡಿ ಕಡೆ ಬಾರಪ್ಪ ನೀನು ಪೊಲೀಸರನ್ನಲ್ಲ ಯಾರು ಕರ್ಕೊಂಬ ನಾನು ಕರ್ಕೊಂಬರ್ತೀನಿ ಏನೋ ಮೋಸ ಆಗೈತಿ ಇಲ್ಲಿ ನಾನು ಉಮಾಪತಿ ಫೋನ್ ಮಾಡಿ ನಾನು ಉಮಾಪತಿನೂ ಕರ್ಕೊಂಬರ್ತೀನಿ ಉಮಾಪತಿ ಹೆಸರು ಹೇಳ್ತೀನಿ ನೀನು ಬಂತಡಿ ನಾನು ಅಲ್ಲಲ್ಲ ಏನಾತು ಯಾಕೆ ಸಿಟ್ಟಿಗೆದ್ದಿದ್ದಿ ಏನಾತ್ರಿ ಏನಂತ ಅಲ್ಲ ಅವ ಯಾವನ ಫೋನ್ ಮಾಡನ್ಲಿ ಸಂಗೀತ ಫೋನ್ ಮಾಡಿ 3 ತಿಂಗಳ ಬಟ್ಟಿಗೆ ನಾನು ಉಮಾಪತಿಗೆ ಅಂಗಡಿ ಬಿಟ್ಟು ಹೋಗಿದ್ದೆ ನಂದಿದ ಅಂಗಡಿ ನಾ ಊರಿಗೆ ಹೋಗಿದ್ದೆ ಅಂತ ಅನ್ನಕತ್ತನವ ಯಾವನವನು ನೋಡು ಸುಳೆ ಮಗ ಬಾಬಾ ಹೋಗಂಬ ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಸದಂತ ಮೊದ್ಲ ಉಮಾಪತಿ ಫೋನ್ ಮಾಡ್ತೀನಿ ತಡಿ ಅವಂಗ ತಾಯಿಲ್ಲ ಫೋನ್ ಅಲ್ಲಿ ಹೋಗಿದ್ ನೋಡಿ ನಾನು ತಡ್ರಿ ಹಂಗ್ಯಾಕದ ನಾವೆಲ್ಲಾನು ನೋಡಿವಿ ಅಲ್ಲ ಬಾಡಿಗೆ ಕೊಡೋ ಮುಂದಾಗನು 11 ತಿಂಗಳದ ಅಗ್ರಿಮೆಂಟ್ ಮಾಡಿಸಿದ್ರಲ್ಲ ಅದ್ರೊಳಗೆ ಯಾರ್ದಿತ್ತು ಹೆಸರು ಅಗ್ರಿಮೆಂಟ್ ಹೆಸರು ಏನಿತ್ತ ಏನ ತಂದು ಕೊಟ್ಟ ನಾನು ನೋಡೇ ಇಲ್ಲ ಸರಿತ್ನಿಂಗಿ ಏನ್ಲ ಇದು ಸುರೇಶ ಏನಿದು ಯಪ್ಪ ತಡಿ ನನಗೂ ಏನಂತ ಅರ್ಥ ಆಗೋಲ್ದಾಗೈತಿ ಒಂದಿಟ್ಟು ಸುಮ್ಮನಿರು ಮೊದ್ಲ ತಲೆ ಕೆಟ್ಟೈತಿ ಬರ್ರಿ ಹೋಗುಂಬರ್ರಿ ಮೊದ್ಲ ಅಂಗಡಿ ಹತ್ರ ಹೋಗುನು ಅಲ್ಲಿ ಇದೇನದು ಕೇಳಿ ರಿಜಿಸ್ಟ್ರೇಷನ್ ಮಾಡೋ ಹತ್ರ ಹೋಗೋಣಂತ ಇವಾಗ ಉಮಾಪತಿ ಬರ್ತೀನಿ ಅಂತಿದ್ದ ರೊಕ್ಕಕ್ಕೆ ಎಲ್ಲದನ ಏನವೊಬ್ಬ ಏನು ನಡೆಯಕತ್ತ ನಾನು ಇವ್ನು ನಂಬಿ ನಾನು ಹಿಂಗಂತ ನೀವೊಬ್ಬ ಯಾವ ವೀರಭದ್ರಪ್ಪನ